ಹಾಯ್ ಹಲೋ ಆ್ಯಂಡ್ ನಮಸ್ಕಾರ ಆ್ಯಂಡ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಇವತ್ತಿನ ಈ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಳಗಡೆ ಒಂದು ಉಪಯುಕ್ತಕಾರಿ ಪ್ರಾಡಕ್ಟ್ದ ಅನ್ಬಾಕ್ಸಿಂಗ್ ಮಾಡಾಕತ್ತೇನೆ. ವೆದರ್ ನೀವೊಂದು ಸ್ಟೂಡೆಂಟ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ವರ್ಕ್ ಫ್ರಮ್ ಹೋಮ್ ಸೆಟಪ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಆಫೀಸ್ ಆಗಿರ್ಬೋದು, ನಿಮ್ಗೆ ಈ ಒಂದು ಪ್ರಾಡಕ್ಟ್ ಭಾಳ ಯೂಸ್ ಆಗ್ತೈತಿ. ಸೊ ಬರ್ರಿ ಹಂಗಂದ್ರೆ ಫಿಲಿಪ್ಸ್ ಕಡೆಲಿಂತ್ರ ಬರುವಂಥ ಈ ಒಂದು ಫಿಲಿಪ್ಸ್ ಕಾಸ್ಮಾಸ್ 5 ವಾಟ್ ರೀಚಾರ್ಜೇಬಲ್ ಟೇಬಲ್ ಲ್ಯಾಂಪ್ ಬರೀ ಅನ್ಬಾಕ್ಸಿಂಗ್ ಅಷ್ಟೇ ಅಲ್ಲ, ಏನೇನೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ, ಜೊತೆಗೆ ಈ ಟೇಬಲ್ ಲ್ಯಾಂಪ್ ಪರ್ಫಾರ್ಮೆನ್ಸ್ ಕೂಡ ನಾವು ಟೆಸ್ಟ್ ಮಾಡಿ ನೋಡೋಣಂತ. ಬಾಕ್ಸ್ ಮೇಲ್ಗಡೆ ನೀವಿಲ್ಲಿ ನೋಡ್ಬೋದು ಫಿಲಿಪ್ಸ್ ಕಾಸ್ಮಾಸ್ ಡೆಸ್ಕ್ ಲೈಟ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ವಿ ಆಲ್ ನೋ ದ್ಯಾಟ್ ಫಿಲಿಪ್ಸ್ ಕಡೆಲಿಂತ್ರ ಬರುವಂಥ ಪ್ರಾಡಕ್ಟ್ಸ್ ಟಾಪ್ ಕ್ಲಾಸ್ ಇರ್ತೈತಿ. ಚಾರ್ಜಿಂಗ್ ಮತ್ತು ಈ ಒಂದು ಟೇಬಲ್ ಲ್ಯಾಂಪನ್ನು ಯೂಸ್ ಮಾಡಾಕಂತೇಳಿ ಒಂದು ಮೈಕ್ರೋ USB ಪೋರ್ಟ್, ಒಂದು ಸಿಂಪಲ್ ಟಚ್ ಕಂಟ್ರೋಲ್ ಸ್ವಿಚ್, ಫಾಸ್ಟ್ ಚಾರ್ಜಿಂಗ್ ಮತ್ತು ಯುಟಿಲಿಟಿ ಹೋಲ್ಡರ್ ಜೊತೆಗೆ ಟೇಬಲ್ ಲ್ಯಾಂಪ್ದ ಬ್ರೈಟ್ನೆಸ್ ಕೂಡ ನೀವಿಲ್ಲಿ ಅಡ್ಜಸ್ಟ್ ಮಾಡಬಹುದು ಅಂತ ಮೆನ್ಷನ್ ಮಾಡಿದ್ದಾರೆ. ಹಂಗೆ ಬಾಕ್ಸ್ ಕೆಳಗಡೆ ಬಂದರೆ ನೀವಿಲ್ಲಿ ನೋಡ್ಬೋದು 5 ವಾಟ್ 550 ಲೂಮೆನ್ಸ್ ಔಟ್ಪುಟ್ ಸಿಗ್ತೈತಿ ಈ ಒಂದು ಲೈಟ್ ಕಡೆಲಿಂತ್ರ ಅಂತೇಳಿ ನಿಮ್ಗೆ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಈ ಒಂದು ಪ್ರಾಡಕ್ಟ್ ಮೇಡ್ ಇನ್ ಇಂಡಿಯಾ ಐತಿ, ವಿಚ್ ಈಸ್ ಅ ಗ್ರೇಟ್ ಥಿಂಗ್. ಬಾಕ್ಸ್ ಒಳಗಡೆ ನಿಮ್ಗೆ ಕಾಸ್ಮಾಸ್ ಟೇಬಲ್ ಲ್ಯಾಂಪ್, ಒಂದು ಒಳ್ಳೆ ಕ್ವಾಲಿಟಿ ಮೈಕ್ರೋ USB ಚಾರ್ಜಿಂಗ್ ಕೇಬಲ್ ಮತ್ತು ಒಂದು ಯುಟಿಲಿಟಿ ಹೋಲ್ಡರ್ ಕೂಡ ನಿಮ್ಗೆ ಇಲ್ಲೇ ನೋಡಕ್ಕೆ ಸಿಗ್ತೈತಿ. ನನ್ನ ಒಂದು ಫಸ್ಟ್ ಇಂಪ್ರೆಷನ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಪ್ರಾಡಕ್ಟ್ ಅಂತಕಿ ಭಾಳ ಪ್ರೀಮಿಯಮ್ ಐತಿ. ಅಫ್ಕೋರ್ಸ್ ಇಟ್ಸ್ ಫ್ರಮ್ ಫಿಲಿಪ್ಸ್. ಮತ್ತು ಡಿಸೈನ್ ಬಗ್ಗೆ ಹೇಳ್ಬೇಕಂತಂದ್ರೆ ಮಾಡರ್ನ್ ಮತ್ತು ಭಾಳ ಮಿನಿಮಲಿಸ್ಟಿಕ್ ಐತಂತ ನಾವು ಹೇಳ್ಬಹುದು. ಆ್ಯಂಡ್ ಬೈ ದ ವೇ, ಇನ್ ಕೇಸ್ ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಾಕತ್ತಿತ್ತು ಅಂತಂದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡೋದ್ರ ಜೊತೆಗೆ ನಮ್ಮ ಚಾನಲ್ಗೆ ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನೀವು ಮರ್ಯಾಕೆ ಹೋಗ್ಬೇಡ್ರಿ. ಇದರ ಒಂದು ಬೇಸ್ ಭಾಳ ನೀಟ್ ಮತ್ತು ಭಾಳ ಸಿಂಪಲ್ ಐತಿ. ಬೇಸ್ ಮೇಲ್ಗಡೆ ನೀವಿಲ್ಲಿ ನೋಡ್ಬೋದು ಫಿಲಿಪ್ಸ್ ಬ್ರ್ಯಾಂಡಿಂಗ್ ನೋಡಕ್ಕೆ ಸಿಗ್ತೈತಿ. ಹಂಗೆ ನಾವಿಲ್ಲಿ ಸ್ವಲ್ಪ ರೈಟ್ ಸೈಡಿಗೆ ಬಂದರೆ ಒಂದು ಸಿಂಪಲ್ ಮಲ್ಟಿ ಫಂಕ್ಷನ್ ಟಚ್ ಸ್ವಿಚ್ ಕೂಡ ನಮ್ಗೆ ಇಲ್ಲೇ ಕೊಟ್ಟಿದ್ದಾರೆ. ಸೊ ದ್ಯಾಟ್ ಇದೇ ಸೇಮ್ ಸ್ವಿಚ್ನ ನೀವು ಯೂಸ್ ಮಾಡಿಕೊಂಡು ಈ ಒಂದು ಟೇಬಲ್ ಲ್ಯಾಂಪನ್ನು ಆನ್ ಅಥವಾ ಆಫ್ ಅಥವಾ ಬ್ರೈಟ್ನೆಸ್ ಕೂಡ ನೀವಿಲ್ಲಿ ಜಾಸ್ತಿ ಕಡಿಮೆ ಮಾಡ್ಕೋಬಹುದು. ನಿಮ್ಮ ಒಂದು ಪೆನ್, ಪೆನ್ಸಿಲ್ ಅಥವಾ ಕ್ಯಾಲ್ಕುಲೇಟರ್ನ ಇಡಾಕಂತ ಇದ್ರೊಳಗಡೆ ನಿಮ್ಗೆ ಯುಟಿಲಿಟಿ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಈ ಒಂದು ಟೇಬಲ್ ಲ್ಯಾಂಪ್ನ ನಿಮ್ಗೆ ಯಾವ ಆ್ಯಂಗಲಿಗೆ ಬೇಕೋ ಆ ಆ್ಯಂಗಲಿಗೆ ನೀವು ಈಸಿಯಾಗಿ ಸೆಟ್ ಕೂಡ ಮಾಡ್ಕೋಬಹುದು. ಇನ್ನು ನಾವು ಟೇಬಲ್ ಲ್ಯಾಂಪ್ದ ಬ್ಯಾಕ್ ಸೈಡ್ ಕಡೆ ಬಂದರೆ ನೀವಿಲ್ಲಿ ನೋಡ್ಬೋದು 5 ವೋಲ್ಟ್ಸ್ 1 ಆಂಪ್ ಮೈಕ್ರೋ USB ಇನ್ಪುಟ್ ಚಾರ್ಜಿಂಗ್ ಪೋರ್ಟ್, ಮಲ್ಟಿ ಕಲರ್ ಚಾರ್ಜಿಂಗ್ LED ಇಂಡಿಕೇಟರ್. ಅಂದ್ರೆ ಬ್ಯಾಟ್ರಿ ಚಾರ್ಜ್ ಆಗಬೇಕಾದ್ರೆ ಈ ಒಂದು ಇಂಡಿಕೇಟರ್ ರೆಡ್ ಇರ್ತೈತಿ ಮತ್ತು ಬ್ಯಾಟ್ರಿ ಫುಲ್ ಚಾರ್ಜ್ ಆದಮೇಲೆ ಈ ಒಂದು ಇಂಡಿಕೇಟರ್ ಗ್ರೀನ್ ಆಗ್ತೈತಿ. ಜೊತೆಗೆ ಮೇನ್ ಆನ್ ಆಫ್ ಸ್ವಿಚ್ ಕೂಡ ನೀವಿಲ್ಲೇ ನೋಡಬಹುದು. ಇದೊಂದು ರೀಚಾರ್ಜೇಬಲ್ ಟೇಬಲ್ ಲ್ಯಾಂಪ್ ಆಗಿರೋದ್ರಿಂದ ನಿಮ್ಗೆ ಇದ್ರ ಒಳಗಡೆ 18650 ಲಿಥಿಯಂ ಅಯಾನ್ ಬ್ಯಾಟ್ರಿ ಕಂಪಾರ್ಟ್ಮೆಂಟ್ ಕೂಡ ನಿಮ್ಗೆ ಇಲ್ಲೇ ನೋಡಕ್ಕೆ ಸಿಗ್ತೈತಿ. ಇದರ ಒಂದು ಬೆಸ್ಟ್ ಪಾರ್ಟ್ ಏನಂತಂದ್ರೆ ಇನ್ ಕೇಸ್ ಬ್ಯಾಟ್ರಿ ಹಾಳಾಯ್ತು ಅಂತಂದ್ರೆ ಬ್ಯಾಟ್ರಿನ ನೀವು ಈಸಿಯಾಗಿ ನಿಮ್ಮ ಮನೆ ಒಳಗಡೆನ ರಿಪ್ಲೇಸ್ ಮಾಡ್ಕೋಬಹುದು. ಇದರ ಒಂದು ಕೀ ಫೀಚರ್ಸ್ ಬಗ್ಗೆ ಹೇಳ್ಬೇಕಂತಂದ್ರೆ ಇದ್ರ ಒಳಗಡೆ ನಿಮ್ಗೆ 5 ವಾಟ್ ಜೊತೆಗೆ ಸಾಫ್ಟ್ ಲೈಟ್ ಔಟ್ಪುಟ್ ಕೂಡ ನೀವು ಇದ್ರೊಳಗಡೆ ನೋಡಬಹುದು. ಈ ಬೆಳಕೊಳಗಡೆ ನೀವು ಆರಾಮಾಗಿ ಕಂಫರ್ಟೇಬಲ್ ಆಗಿ ಬುಕ್ ಅನ್ನ ಓದಬಹುದು ಅಥವಾ ನೀವು ಸ್ಟಡಿ ಕೂಡ ಮಾಡಬಹುದು. ಫುಲ್ ಚಾರ್ಜ್ ಮಾಡಿದ ಮೇಲೆ ಇದರ ಒಂದು ಬ್ಯಾಕಪ್ ಟೈಮ್ ಅರೌಂಡ್ 2.5 ತಾಸು ತನಕ ಬರ್ತೈತಿ. ನೀವೇನಾದರೂ ಬ್ರೈಟ್ನೆಸ್ ಅನ್ನು ಫುಲ್ ಕಡಿಮೆ ಮಾಡಿದ್ರಿ ಅಂತಂದ್ರೆ ಬ್ಯಾಕಪ್ ಟೈಮ್ ಇನ್ನೂ ಜಾಸ್ತಿ ಬರ್ತೈತಿ. ಚಾರ್ಜಿಂಗ್ ಟೈಮ್ ಬಗ್ಗೆ ಮಾತಾಡ್ಬೇಕಂತಂದ್ರೆ 2.5 ತಾಸು ಒಳಗಡೆ ಈ ಒಂದು ಟೇಬಲ್ ಲ್ಯಾಂಪ್ ಫುಲ್ ಚಾರ್ಜ್ ಆಗಿರ್ತೈತಿ. ಟಚ್ ಕಂಟ್ರೋಲ್ ವಿತ್ ಡಿಮ್ಮಿಂಗ್ ಕೂಡ ಅವೈಲೇಬಲ್ ಐತಿ. ಈ ಒಂದು ಮಲ್ಟಿ ಫಂಕ್ಷನ್ ಟಚ್ ಸ್ವಿಚ್ ಅಂತ ನೀವು ಈ ಒಂದು ಟೇಬಲ್ ಲ್ಯಾಂಪ್ನ ಆನ್ ಅಥವಾ ಆಫ್ ಮತ್ತು ಬ್ರೈಟ್ನೆಸ್ ಕೂಡ ಬಹಳ ಸ್ಮೂತ್ ಆಗಿ ಕಂಟ್ರೋಲ್ ಮಾಡಬಹುದು. ಇನ್ನು ಕಲರ್ ಟೆಂಪರೇಚರ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಇದ್ರ ಒಳಗಡೆ ನಿಮ್ಗೆ ಕೂಲ್ ವೈಟ್ ನೋಡಕ್ ಸಿಗ್ತೈತಿ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ಈ ಒಂದು ಟೇಬಲ್ ಲ್ಯಾಂಪ್ ಒಳಗಡೆ ನಿಮ್ಗೆ ಒಳ್ಳೆ ಕ್ವಾಲಿಟಿ ಲೈಟ್ ಡಿಫ್ಯೂಸರ್ ಯೂಸ್ ಮಾಡಿದ್ದಾರೆ. ಆಸ್ ಎ ರಿಸಲ್ಟ್ ನಿಮ್ಗೆ ಈ ಒಂದು ಟೇಬಲ್ ಲ್ಯಾಂಪ್ ಯೂಸ್ ಮಾಡಬೇಕಾದ್ರೆ ಕಣ್ಣಿಗೆ ನಿಮ್ಗೆ ಯಾವುದೇ ತರಹದ ತ್ರಾಸ ಆಗೋದಿಲ್ಲ ಮತ್ತು ಲೈಟ್ ಬಹಳ ಸಾಫ್ಟ್ ಅನಿಸ್ತೈತಿ. ಬೇಸಿಕಲಿ ನಾನು ಯಾಕಪ್ಪ ಒಂದು ಟೇಬಲ್ ಲ್ಯಾಂಪ್ನ ಅಷ್ಟೊಂದು ಪ್ರಿಫರ್ ಮಾಡ್ತೇನೆ ಅಂತಂದ್ರೆ ನಿಮ್ಮ ಒಂದು ರೂಮ್ ಒಳಗಡೆ ಯಾವುದೋ ಒಂದು ದೊಡ್ಡ ಲೈಟನ್ನು ನೀವು ಹಾಕೊಂಡಿರ್ತೀರಿ. ಇದರಿಂದ ನಿಮ್ಮ ಒಂದು ಕಾನ್ಸಂಟ್ರೇಷನ್ ಎಲ್ಲ ಕಡೆ ಸ್ಕ್ಯಾಟರ್ ಆಗ್ತೈತಿ. ಬಟ್ ಯಾವಾಗ ನೀವು ಇಂಥ ಒಂದು ಫೋಕಸ್ಡ್ ಟೇಬಲ್ ಲ್ಯಾಂಪ್ ಕೆಳಗಡೆ ಕೆಲಸ ಮಾಡ್ತಿರಲ್ಲ, ನಿಮ್ಮ ಒಂದು ಫೋಕಸ್ ಆಟೋಮ್ಯಾಟಿಕ್ ಆಗಿ ನೀವು ಮಾಡ್ತಿರೋವಂಥ ಕೆಲಸದ ಮೇಲ್ಗಡೆನ ಲಾಕ್ ಆಗಿರ್ತೈತಿ. ಸೊ ನೀವು ಅಷ್ಟು ಈಸಿಲಿ ಡಿಸ್ಟ್ರಾಕ್ಟ್ ಆಗೋದಿಲ್ಲ. ಸೊ ಯಾರ್ಯಾರಿಗೆ ಈ ಒಂದು ಟೇಬಲ್ ಲ್ಯಾಂಪ್ ಉಪಯೋಗಕ್ಕೆ ಬರ್ತೈತಿ ಅಂತಂದ್ರೆ ಸ್ಟೂಡೆಂಟ್ಸ್ಗಳಿಗಾಗಿರ್ಬೋದು, ಅಥವಾ ನೀವೇನಾದರೂ ನನ್ನಂಗೆ ಭಾಳಷ್ಟು ಬುಕ್ಸ್ ಓದ್ತೀರಿ, ಅಥವಾ ವರ್ಕ್ ಫ್ರಮ್ ಹೋಮ್ ಸೆಟಪ್ ಆಗಿರ್ಬೋದು. ಆ್ಯಂಡ್ ಇದನ್ನು ನೀವು ಇವನ್ ಬ್ಯಾಕಪ್ ಲೈಟ್ ಥರಾನು ನೀವು ಯೂಸ್ ಮಾಡ್ಕೋಬಹುದು. ಇನ್ನು ಪ್ರೈಸಿಂಗ್ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಒಂದು ಪ್ರಾಡಕ್ಟ್ ಅಮೆಝಾನ್ ಒಳಗಡೆ 1500 ರೂಪಾಯಿಗೆ ಅವೈಲೇಬಲ್ ಐತಿ. ಮತ್ತು ನಾನು ಈ ಒಂದು ಪ್ರಾಡಕ್ಟ್ದ ಅಮೆಝಾನ್ ಪರ್ಚೇಸ್ ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗಡೆ ನಾನು ಕೊಟ್ಟಿರ್ತೇನೆ. ನಿಮ್ಗೆ ಬೇಕಂದ್ರೆ ಹೋಗಿ ಚೆಕ್ಔಟ್ ಮಾಡಬಹುದು.
ಇಷ್ಟೆಲ್ಲ ಇನ್ಫಾರ್ಮೇಷನ್ ಜೊತೆಗೆ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಮುಗಿಸಾತೀನಿ. ಇನ್ ಕೇಸ್ ನಿಮ್ಗೆ ಏನಾದರೂ ಕ್ವಶನ್ಸ್ಗಳಿತ್ತು ಈ ಒಂದು ಟೇಬಲ್ ಲ್ಯಾಂಪ್ ಮೇಲ್ಗಡೆ ಅಂತಂದ್ರೆ ಡೆಫಿನೆಟ್ಲಿ ನೀವು ನಮ್ಗೆ ಕಮೆಂಟ್ ಸೆಕ್ಷನ್ ಒಳಗಡೆ ಕೇಳಬಹುದು. ಇನ್ ಕೇಸ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಅಥವಾ ಇನ್ಫಾರ್ಮೇಟಿವ್ ಅನಿಸಿತ್ತು ಅಂತಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡ್ರಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂತಂದ್ರೆ ಚಾನಲ್ಗೆ ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಬೆಲ್ ಐಕಾನ್ ಮೇಲೂ ಸದ್ಯ ಕ್ಲಿಕ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಆದಷ್ಟು ಬೇಗ ನಾನು ನಿಮ್ಗೊಂದು ಮುಂದಿನ ಒಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಒಳಗಡೆ ನಾನು ನಿಮ್ಗೆ ಸಿಗ್ತೇನಂತ. ನಮಸ್ಕಾರ.